ಬಸ್ ತಗೊಂಡ್ ಕಸಿಂದ ಬೆಂಗಳೂರಿಗೆ ಅಂತಾರ ಬೆಂಗಳೂರು ಚಲೋ ಅನ್ನೋದಕ್ಕೆ ನಡೆದ್ಬಿಟ್ಟೇವ್ ನಾವು. ಈಗ ಆಲ್ರೆಡಿ ನಾವೆಲ್ಲ ಮಾತಾಡ್ಬಿಟ್ಟೇವ್. ಅದು ಸಚಿವ ಸ್ಥಾನ ಅವರಿಗೆ ನೀಡಲೇಬೇಕು, ನೀಡಲೇಬೇಕು. ಸಚಿವ ಸ್ಥಾನ ನೀಡಬೇಕು. ಶಾಸಕ ವಿಜಯಾನಂದ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಿ ಬೀದಿ ಬದಿ ವ್ಯಾಪಾರಸ್ಥರ ಒತ್ತಾಯ. ಕೆಪಿಸಿಸಿ ಮುಖಂಡರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳಿಂದ ಸರ್ಕಾರಕ್ಕೆ ಮನವಿ. ಇಳಕಲ್ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಹಿನ್ನೆಲೆಯಲ್ಲಿ ಹುನಗುಂದ ಕ್ಷೇತ್ರದ ಶಾಸಕ ಡಾ ವಿಜಯಾನಂದ್ ಎಸ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಇಳಕಲ್ ನಗರದ ಬೀದಿ ಬದಿ ವ್ಯಾಪಾರಸ್ಥರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾತನಾಡಿದ ಕೆಪಿಸಿಸಿ ರಾಜ್ಯ ವಿಭಾಗದ ಉಪಾಧ್ಯಕ್ಷ ಪವಾಡೆಪ್ಪ ಚಲವಾದಿ, ಶಾಸಕ ವಿಜಯಾನಂದ್ ಕಾಶಪ್ಪನವರು ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದು ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದಾರೆ. ಅವರ ಸೇವೆ ಮತ್ತು ಸಂಘಟನಾ ಸಾಮರ್ಥ್ಯವನ್ನು ಪರಿಗಣಿಸಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ತಾಲೂಕು ಅಧ್ಯಕ್ಷ ದೊಡ್ಡಪ್ಪ ಹಡಪದ, ಇಳಕಲ್ ತಾಲೂಕು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಉಪಾಧ್ಯಕ್ಷ ಮಹಮ್ಮದ್ ಸಲೀಂ ಮಖಾನ್ದಾರ್, ಕಾರ್ಯದರ್ಶಿ ಅಲ್ಲಿಸಾ ಬಾಗವಾನ್, ಪ್ರಧಾನ ಕಾರ್ಯದರ್ಶಿ ಪರಶುರಾಮ ಮಹಂತಗೊಂಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದು, ಸಚಿವ ಸಂಪುಟದಲ್ಲಿ ವಿಜಯಾನಂದ್ ಕಾಶಪ್ಪನವರಿಗೆ ಸ್ಥಾನ ನೀಡುವ ಮೂಲಕ ಕ್ಷೇತ್ರದ ಜನರ ಆಶಯವನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ಸ್ಥಾನ ದೊರೆತರೆ ಹುನಗುಂದ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಯಾಕಂದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಅಭಿವೃದ್ಧಿಗೋಸ್ಕರ ಹಗಲಿರುಳು ಶ್ರಮ ವಹಿಸ್ತಾ ಇದ್ದಾರೆ. ಅವರಿಂದ ನಮ್ಮ ಮತಕ್ಷೇತ್ರ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಲ್ಲದೆ ದೀನ ದಲಿತರು, ಬಡವರು, ಕೂಲಿ ಕಾರ್ಮಿಕರು, ರೈತರಿಗೂ ಸಹಿತ ಅವರ ಸಚಿವ ಸ್ಥಾನ ನೀಡುವುದರಿಂದ ಅನುಕೂಲ ಆಗತ್ತೆ. ಆದ್ರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಯಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮ ಶಾಸಕರಾದಂತ ವಿಜಯಾನಂದ ಕಾಶಪ್ಪ ಅವರಿಗೆ ಸಚಿವ ಸ್ಥಾನವನ್ನ ನೀಡಲೇಬೇಕು ಅಂತ ನಮ್ಮ ವಿನಂತಿ ಮೂಕಾಗಿ ಕೇಳ್ಕೊತಾ ಇದ್ದೀವಿ. ಎಲ್ಲ ನಮ್ಮ ಬಾಗಲಕೋಟೆ ಜನತೆಗೆ, ಹುನಗುಂದ, ಇಳಕಲ್ಲ, ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ತಾಯಂದಿರಿಗೆ, ನಮ್ಮ ತಂಗಿಯರಿಗೆ, ಎಲ್ಲ ಸಾರ್ವಜನಿಕರಿಗೆ ನನ್ನ ನಮಸ್ಕಾರ. ಹೇಳೋದೇನಂದ್ರೆ, ಈ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಹುನಗುಂದ ತಾಲೂಕಿನಾಗ ಬಡವರ ಬಹಳ ಮಂದಿ, ಬಡವರ ಪ್ರೀತಿಯಿಂದ ನೋಡೋರು ಅಂದ್ರ ನಮ್ಮಲ್ಲಿ ಶಾಸಕರು ವಿಜಯಾನಂದ್ ಕಾಶಪ್ಪನವ್ರು. ಅದು ಯಾಕ ಈ ಮಾತು ಹೇಳ್ಬೇಕಂದ್ರ ಅವಂದು ಅದು ಹುಟ್ಟುಗುಣ ಅಂದ್ರೆ ಹೆಂಗ, ಎಸ್.ಆರ್. ಕಾಶಪ್ಪನವ್ರು ಅವ್ರ ಅಪ್ಪರಿದ್ದಾಗಿಂದ್ರು ಸಣ್ಣ ಕೈಗಾರಿಕೆ ಸಚಿವರು ಇದ್ರು. ಅವರು ಒಳ್ಳೆ ಕೆಲಸ ಮಾಡ್ಯಾರ. ನಮ್ಮ ಡಿಸ್ಟಿಕ್ನಾಗ, ಬಾಗಲಕೋಟೆ ಡಿಸ್ಟಿಕ್ನಾಗ ಅಲ್ಲ, ಮಹಾರಾಷ್ಟ್ರನಾಗ ನನ್ನ ತಿಳಿದ ಪ್ರಕಾರ ಆಲ್ರೆಡಿ ಒಂದು ಗೇಟ್ ಓಪನಿಂಗ್ ಇತ್ತು ಡ್ಯಾಮಿಂದ. ಆ ಗೇಟ್ ಓಪನಿಂಗ್ ಸದೇಕ ನಮ್ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಹೋಗಿ ಓಪನಿಂಗ್ ಮಾಡಿದ್ರ ಅವ್ರು. ಇದು ನನ್ ತಿಳಿದಂಗ. ಯಾಕಂದ್ರ 30 ವರ್ಷದಿಂದ ದೋಸ್ತಿ ಅವ್ರದ್ದು ನಮ್ದು. ಮತ್ತೆ ಕೆಲಸಕ್ಕೆ ಕೆಲಸ ಕಾರ್ಯಗಳಂದ್ರ ಸಂಗಮ್ ಕ್ರಾಸ್ನ್ಯಾಗ ಹಿಂದಕ್ಕೆ ಅವಾಗ ಅವ್ರ ಅಪ್ಪರ್ ಸಚಿವರು ಇದ್ದಾಗ ಒಂದು ಪ್ಲಾಂಟ್ ಮಾಡಿ ಕರಡಿ ರೋಡ್ ಅವರು ನಾವು ಕೂಡಿಕೆಸಿಂದ ಕರಡಿ ರೋಡ್ ಮಾಡಿದಾರಂದ್ರ ಅವಾಗಲಿದ್ದ ಅವ್ರಿಗೆ ರೋಡ್ ಮಾಡೋ ಆಸೆ, ಬಡವ್ರಿಗೆ ದಾರದಾರ್ಯಾಗ ಮನಿ ಕಟ್ಟೋ ಆಸೆ, ಇದು ಯಾವಾಗಲೇ ಅವ್ರಿಗೆ ಎಮ್.ಎಲ್.ಎ ಇರ್ಲಾರ್ದಾಗಿಂದನೂ ಐತಿ. ಆಲ್ರೆಡಿ ಈಗಂಕರ ಭಾಳ ಒಪ್ಕೊಂಡ್ಬಿಟ್ಟೈತೆ ಅದು. ಅದಕ್ಕೆ ನಾನೇನಂತೀನಿ, ಅದು ನಾವು ಅವ್ರು ಕೂಡ ಅಡ್ಡಾಡಿದಾಗ ಇದು ನಮ್ಮ ಬಾಗಲಕೋಟೆ ಸಿಟಿ ಅಗದಿ ಅವರು ಹೈಟೆಕ್ ಸಿಟಿ ಮಾಡ್ಬೇಕು ಅನ್ನೋದು ಅವರಲ್ಲಿ ಬಹಳ ಐತೆ. ಅದು ಯುವಕರು ಅದಾರ. ಅದಕ್ಕ ನಮ್ಮ ಉತ್ತರ ಕರ್ನಾಟಕದಾಗ ಈ ಸದ್ಯಕ್ಕೆ ಹೆಂಗ ನಮ್ಮ ಕರ್ನಾಟಕಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೆಂಗ ಸಿಂಹ ಅದಾರ, ಹಂಗೆ ನಮ್ ಉತ್ತರ ಕರ್ನಾಟಕದಾಗ ಹುಲಿ ಅನ್ನೋದಂತ ಅಂದ್ರ ನಮ್ ವಿಜಯಾನಂದ್ ಕಾಶಪ್ಪನವ್ರು. ಅವ್ರಿಗೆ ಸಚಿವ ಸ್ಥಾನ ನೀಡಿದ್ರಂದ್ರ ನಮ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ನಾಗ
ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳಾಗ್ತಾವ. ಅದಕ್ಕಂತ ನಾ ಯುವಕರು ಅದಾರ, ಅದ ಅವ್ರು ಮಾಡಿ ತೋರಿಸ್ತಾರ. ಅದಕ್ಕಂತ ನಾವು ಎಲ್ಲಾ ಅಡ್ಡಾಡಿಕೆ ನಾನು ಸರ್ವೆ ಮಾಡಿ ನೋಡೀನಿ. ಬಹಳ ಕೆಲಸ ಆಗತ್ತೆ ಅವ್ರಾಗಿಂದ. ಈ 3 ವರ್ಷನ್ಯಾಗ ಮಾತ್ರ ಒಳ್ಳೆ ಒಳ್ಳೆ ಕೆಲಸ ಆಗ್ಯಾವ. ಕುಡಿಯೋ ಟ್ಯಾಂಕಿ ನೀರ್ ಆಗತೈತಿ, ಆಲ್ರೆಡಿ ಮನಿ ಕಟ್ಟೋಡ್ ನಡೆದಾವು, ಆಲ್ರೆಡಿ ರೋಡ್ ರಿಪೇರಿ ಆಗ್ಯಾವು. ಆಲ್ರೆಡಿ ನಾ ಇವತ್ತು ಮಾಡ್ಕೊಂಡ್ ಬಂದಿನಿ, ಅದು ನಿಮ್ಗೆ ಹಾಕ್ತೀನಿ, ಈಗ ಇದ್ರಾಗ ತೋರಿಸ್ತೀನಿ. ಎಲ್ಲಾನು ಅದಾವು. ಅದಕ್ಕ ಈ ನಮ್ಮ ಬೇಡಿಕೆ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ಅಂತಾರ ಅವ ಒಂದು ಬೆನ್ನೆಲುಬಾಗಿ ನಿಂತಾನ. ಅದಕ್ಕ ಬೆನ್ನೆಲುಬಾಗಿ ನಿಂತಿದ್ದಕ್ಕ ನಾವು ಸಚಿವ ಸ್ಥಾನ ಬೇಕೇ ಬೇಕು ಅಂತ ನಾವು ಎಲ್ಲಾರು ಒಂದೊಂದು ಇಲ್ಕಲ್ಲ ಎಲ್ಲಾರು ಸೇರಿ ಬೀದಿ ವ್ಯಾಪಾರದವರಿಗೆ ಅವ್ರಿಗೆ ಸಚಿವ ಸ್ಥಾನ ನೀಡ್ಬೇಕಂತ ಇಡೀ ಕರ್ನಾಟಕದವು ನಾನು ಒಬ್ಬ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು DK ಶಿವಕುಮಾರ್ ಅನುಮೋದನೆಯಿಂದ ನಮ್ಮ ರಂಗಸ್ವಾಮಿಯವರು ರಾಜ್ಯ ಉಪಾಧ್ಯಕ್ಷರು ಮಾಡಿದರು. ಆ ರಾಜ್ಯ ಉಪಾಧ್ಯಕ್ಷರಿಂದ ನಾವು ರಾಜ್ಯನಾಗ ಎಲ್ಲ ಕಡೆ ಅಡ್ಡಾಡ್ತೇವೆ. ನಮ್ಮ ಬೀದಿ ವ್ಯಾಪಾರದವ್ರು ಇಟ್ಟರು ನಮ್ಮ ಉತ್ತರ ಕರ್ನಾಟಕ ಅಲ್ಲದೆ ಇಡೀ ಕರ್ನಾಟಕ ಜನ ಕರ್ಕೊಂಡು ದೇಶದಿಂದ ಅವತ್ತು ಬೆಂಗಳೂರಿಗೆ ಬಂದೇ ಬರ್ತೇವೆ. ಅವ್ರಿಗೆ ಸಚಿವ ಸ್ಥಾನ ನೀಡಲೇಬೇಕಾ DK ಶಿವಕುಮಾರ್ ಸಾಹೇಬರಿಗೆ ನನ್ನ ಮನವಿ ಅನ್ನೋದು ಒಂದು ಕಳಕಳಿಯಿಂದ ಬೇಡ್ಕೊತೀನಿ. DK ಶಿವಕುಮಾರ್ ಅವರು ಪಟ್ಟೆ ಕೊಡ್ಬೇಕು ಅವ್ರಿಗೆ ಅವಕಾಶ.